ಶಿರಾನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು 1,20,00,000 ರೂಪಾಯಿ ವೆಚ್ಚದ ಸಿಸಿ ರಸ್ತೆಯ ಕಾಮಗಾರಿಗೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಗರಸಭೆ ಅಧ್ಯಕ್ಷರಾದ ಜಿಷನ್ ಮಹಮೂದ್, ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಸದಸ್ಯರಾದ ಶ್ರೀಮತಿ ತೇಜ ಎಲ್ ಭಾನುಪ್ರಕಾಶ್, ಶ್ರೀಮತಿ ಸುಶೀಲಾ ವಿರೂಪಾಕ್ಷ, ಎಸ್ಎಲ್ ರಂಗನಾಥ್, ಶಿವಶಂಕರ್, ಅಜಯ್ ಕುಮಾರ್, ಎಸ್ಎಸ್ ಚಂದ್ರಪ್ಪ, ಬುರಾನ್ ಮಹಮೂದ್, ಫರ್ಮಾನ್, ಮಜರ್ ಬೇಗ್, ಗಿರಿಜಾ ವಿಜಯ್ ಕುಮಾರ್, ಆಶ್ರಯ ಕಮಿಟಿಯ ನೂರುದ್ದೀನ್, ರಫೀವುಲ್ಲಾ, ಮಹೇಶ್ ಆರ್ ರಾಮು, ರಫೀಕ್ ರಾಘವೇಂದ್ರ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ಮಹೇಶ್ ನಾಗರಾಜು, ಶಿರಾ ನಗರಸಭೆ ಆಯುಕ್ತರಾದ ರುದ್ರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರ. ಬಹು ನಿರೀಕ್ಷಿತ ಮತ್ತು ಅಪರೂಪವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಶಿರಾನಗರದಲ್ಲಿ ನಡೀತಾ ಇದೆ. ಇದು ಬಹಳ ದಿವಸಗಳಿಂದಲೂ ಕೂಡ ಈ ಬೇಡಿಕೆ ಇತ್ತು. ಬಸ್ಸನ್ನು ನಡೆಸ್ತಾ ಇರ್ತಕ್ಕಂಥ ಚಾಲಕರು ಮತ್ತು ಅವರೆಲ್ಲರಿದ್ದಲ್ಲೂ ಕೂಡ ಬೇಡಿಕೆ ಇತ್ತು, ಇಲ್ಲಿ ಇದನ್ನು ಸುಧಾರಣೆ ಆಗಬೇಕು ಅಂತೇಳಿ. ನಮಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಬಸ್ಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಮಗಿರ್ತಕ್ಕಂಥ ಜಾಗ ಭಾಳ ಕಡಿಮೆ. ನಾವು ಏನಾದರೂ ಮಾಡಿ ಇಲ್ಲಿ ಕೆಲವ್ರ ಕಟ್ಟಡಗಳನ್ನು ನಾವು ತೆರವುಗೊಳಿಸಿ ಅಗಲ ಮಾಡದಲ್ಲೇ ಇದ್ದರೆ ಜಾಗವನ್ನು ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ಒಂದು ಖಾಸಗಿಯವರ ಸಲಹೆಯನ್ನು ಕೂಡ ಪಡೆದು ಒಂದು ಪ್ಲ್ಯಾನನ್ನು ಕೂಡ ಮಾಡಿದ್ವಿ. ಅದು ಯಾಕೋ ನನಗೆ ಅದು ಸ್ವಲ್ಪ ಮಟ್ಟಿಗೆ ಒಪ್ಪಿಗೆ ಆಗಲಿಲ್ಲ. ಇದ್ರ ಜೊತೆಗೆ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನಮಗೆ ಇಲ್ಲಿ KSRTC ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡು ಒಂದೇ ಕಡೆಗಿರ್ತಕ್ಕಂಥದ್ದು ಇದೊಂದು ವಿಶೇಷ. KSRTC ಬಸ್ ಸ್ಟ್ಯಾಂಡು ನನ್ನ ಕಾಲದಲ್ಲಿ ಆವಾಗ ಸುಮಾರು 6,500 ಕೋಟಿ ರೂಪಾಯಿಗೆ ಸ್ವಲ್ಪ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇನ್ನೂ ಅದು ಪರಿಪೂರ್ಣ ಆಗಬೇಕಾದ್ರೆ ಇನ್ನೂ 2,500 ಕೋಟಿ ರೂಪಾಯಿ ಬೇಕಾಗ್ತದೆ. ಆ ಹಣ ಬಿಡುಗಡೆ ಆಗಿಲ್ಲದೆ ಕಾರಣ ಅದು ಪ್ರಾರಂಭ ಆಗಿಲ್ಲ. ಇದ್ರ ಜೊತೆಯಲ್ಲಿ ಒಂದು ನಾವು KSRTC ಬಸ್ ಸ್ಟ್ಯಾಂಡು ಮತ್ತು ಖಾಸಗಿ ಬಸ್ ಸ್ಟ್ಯಾಂಡನ್ನು ಯಾವ ರೀತಿಯಾಗಿ ಓಡಾಡೋದಕ್ಕೆ ನಾವು ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದರೆ, ಈ ಮಧ್ಯದಲ್ಲಿ ಬರ್ತಕ್ಕಂಥ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲದೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಅವ್ರನ್ನ ಅಂಗಡಿಯವ್ರನ್ನ ನಾವು ತೆರವು ಮಾಡತಕ್ಕಂಥದ್ದು ಕಷ್ಟ ಆಗಿದೆ. ಅವ್ರಿಗೆ ಜೀವನೋಪಾಯದ ಪ್ರಶ್ನೆ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಇನ್ನೂ ಇಂಜಿನಿಯರು ಮತ್ತು ಕೌನ್ಸಿಲರ್ಸ್ ಎಲ್ಲರಿಗೋಸ್ಕರ ಕೂತು ಚರ್ಚೆ ಮಾಡಬೇಕಾಗ್ತದೆ. ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ಅಂಡರ್ ಪಾಸ್ ಮಾಡ್ತಕ್ಕಂಥದ್ದು ಸೂಕ್ತ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಅಂಡರ್ ಪಾಸ್ ಅಂತಂದರೆ ಓವರ್ ಬ್ರಿಡ್ಜ್ ಮಾಡಿದ್ರೆ ಅದನ್ನು ಪ್ಯಾಸೇಜ್ಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಹಣಕಾಸಿನ ಮೂಲ ಅದೆಲ್ಲದೂ ಕೂಡ ನೋಡಬೇಕಾಗ್ತದೆ. ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರು ಆದಿಯಾಗಿ ಸೇರಿ ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ಸರ್ಕಾರದಿಂದ ಹೆಚ್ಚು ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಸಂಪನ್ಮೂಲವನ್ನು ಸ್ಥಳೀಯವಾಗಿರ್ತಕ್ಕಂಥ ಪ್ರಾಧಿಕಾರಗಳು, ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಮುನ್ಸಿಪಾಲ್ಟಿಗಳಿರ್ಬೋದು ಅಥವಾ ನಗರಸಭೆಗಳಿರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಇವರಿಂದಲೇ ಅದನ್ನು ನಾವು ಹೆಚ್ಚು ಹಣವನ್ನು ನಿರೀಕ್ಷೆ ಮಾಡಬೇಕಾಗ್ತದೆ ಅಭಿವೃದ್ಧಿ ಕೆಲಸ ಮಾಡಬೇಕಾದಾಗ. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಜನರು ಕೂಡ ತೆರಿಗೆ ಕೂಡ ವಿಚಾರದಲ್ಲಿ ಕೂಡ ಸ್ವಲ್ಪ ಧಾರಾಳತನ ತೋರಿಸ್ಬೇಕು. ನಮಗೆ ಈಗಾಗಲೇ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥದ್ದು ಅಕೌಂಟ್ ಎಷ್ಟಪ್ಪ ಅಂದರೆ, ಖಾತೆಗಳು ಎಷ್ಟು ಅಂತಂದರೆ ಸುಮಾರು ಒಂದು 25-30 ಲಕ್ಷ ಇರಬೇಕು. ಆದರೆ ಈ ಖಾತೆ ಆಗಿರೋದು ಇಲ್ಲಿವರೆಗೆ ಕೇವಲ 6 ಲಕ್ಷ ಮಾತ್ರ. ಅದು ಕೇವಲ ಈ ಒಂದು ಆ ವರ್ಷದಿಂದ ಮಾತ್ರ ಆಗಿರ್ತಕ್ಕಂಥ 6,000 ಮಾತ್ರ ಆಗಿರ್ತಕ್ಕಂಥದ್ದು. ಈಗ ಇವೆಲ್ಲದೂ ಕೂಡ ಆ ಖಾತೆಗಳನ್ನ ಸರಿಪಡಿಸ್ತಕ್ಕಂಥದ್ರ ಬಗ್ಗೆ ಸರ್ಕಾರದಲ್ಲಿ ಕೂಡ ಚಿಂತನೆ ನಡೀತಾ ಇದೆ. ಈಗಾಗಲೇ ಸುತ್ತೋಲೆಗಳ ಮುಖೇನ ಈಗಾಗಲೇ ನಮಗೆಲ್ಲರೂ ಕೂಡ ಮಾಹಿತಿ ಬಂದಿರ್ತಕ್ಕಂಥದ್ದು, ನಿಮ್ಮೆಲ್ಲರಿಗೂ ಕೂಡ ಅರಿವು ಬಂದಿರ್ತಕ್ಕಂಥದ್ದು. ನಾವೆಲ್ಲೋ ಒಂದು ಕಡೆಗೆ
ನಾವೆಲ್ಲರೂ ಕೂಡ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಮುಂದೆ ಬಂದಾಗ ಮೂಲಭೂತ ಸೌಕರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಈ ಒಂದು ಯಾವತ್ತೂ ಕೂಡ ಒಂದು ನಗರ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷತೆ ಇರ್ತದೆ. ಅದರ ಸೌಂದರ್ಯವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ನಗರ ಇರಬೇಕಾಗ್ತದೆ. ಅದಿದ್ದಾಗಲೇ ಆ ಅಟ್ರಾಕ್ಷನ್ ಇರ್ತಕ್ಕಂಥದ್ದು. ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಿರಾ ಇವತ್ತು ಜನಸಂಖ್ಯೆ ಸುಮಾರು 4 ಲಕ್ಷ ಇದೆ. 4 ಲಕ್ಷದಲ್ಲಿ ಸಿರಾ ಒಂದರಲ್ಲಿ ಸುಮಾರು 1 ಲಕ್ಷ ಇದೆ. ಇವತ್ತು ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಜನರು ವ್ಯಾಪಾರಕ್ಕೋಸ್ಕರ ಇರ್ಬೋದು, ಏನೇ ಒಂದು ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು, ಯಾವುದೇ ತೊಂದರೆಗೂ ಕೂಡ ತಾಲೂಕಿನ ಹೆಡ್ ಕ್ವಾರ್ಟರ್ಗಳಿಗೆ ಬರಬೇಕಾಗ್ತದೆ. ಖಾಸಗಿ ಕೆಲಸ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ನಗರವನ್ನು ಸೌಂದರ್ಯವನ್ನು ಕಾಪಾಡ್ತಕ್ಕಂಥದ್ರ ಬಗ್ಗೆ ನಾವು ನಾಗರಿಕರು ಹೆಚ್ಚು ಗಮನವನ್ನು ಕೊಡಬೇಕು. ಎಲ್ಲೋ ಒಂದು ಕಡೆಗೆ ಇವತ್ತು ನಗರಸಭೆಯವರು ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕಾಗುತ್ತದೆ. ನಿರ್ದಾಕ್ಷಿಣ್ಯ ಕ್ರಮಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಕಟ್ಟಡಗಳು ಕೂಡ ಸೆಟ್ ಬ್ಯಾಕ್ಗಳು ಬಿಡ್ತಾ ಇಲ್ಲ. ಅದರಿಂದ ಕಟ್ತಾ ಇರ್ತಾರೆ. ಅದನ್ನು ನಿಲ್ಸಕ್ಕೆ ಹೋದರೆ ಅಧಿಕಾರಿಗಳ ಮೇಲೆ ಒತ್ತಡ, ಇನ್ನೊಂದೆಲ್ಲ ತೊಂದರೆಗಳು ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಆಗಿದೆ. ಇನ್ನು ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತು ನಾವು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ನಾವು ಯೋಚನೆಗಳನ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ, ನಾವು ಹೆಚ್ಚು ಕಾಲವನ್ನು ನಾವು ಸಭೆಗಳಲ್ಲಿ ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರವನ್ನು ಮಾಡಬೇಕಾಗ್ತದೆ. ನಿರ್ಧಾರ ಮಾಡಿದರೆ ನಿರ್ಧಾರದಂತೆ ನಡೆಯುವಂಥ ರೀತಿಯಲ್ಲೂ ಕೂಡ ಇರಬೇಕಾಗ್ತದೆ. ನಾವೆಲ್ಲ ಒಂದು ಕಡೆಗೆ ನಗರದ ಸೌಂದರ್ಯವನ್ನು ಹೆಚ್ಚು ಮಾಡಬೇಕಾದಾಗ, ರಸ್ತೆ ಅಗಲ ಮಾಡಬೇಕಾದಾಗ ನಾನು ಈಗಾಗಲೇ ಯೋಚನೆ ಮಾಡಿದ್ದೇನೆ. ನಮ್ಮ ಸಿರಾ ಎಂಟ್ರೆನ್ಸಿಂದ ಹಿಡಿದು ನಮ್ಮ APMC ವರೆಗೂ ಕೂಡ ಇವತ್ತು ರಸ್ತೆಯನ್ನು ಅಗಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಹಣಕಾಸಿನ ಮೂಲವನ್ನು ಕಂಡುಹಿಡ್ಕೊಂಡಿದ್ದೇನೆ. ಅದು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಈಗ ಸಿರಾ IBಯಿಂದ ಹಿಡ್ಕೊಂಡು ಕೊಟ್ಟಾದವ್ರಿಗೂ ಕೂಡ ಅದಕ್ಕೆ ರಸ್ತೆ ಭಾಳ ವಿಶಿಷ್ಟವಾದಂಥ ರೀತಿಯಲ್ಲಿ, ಅದು ಭಾಳ ಸೌಂದರ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಆ ರಸ್ತೆಗಳು ಕೂಡ ಬರ್ತದೆ. ಅದೇ ರೀತಿಯೂ ಕೂಡ ಈ ರಸ್ತೆಗಳನ್ನ ಮಾಡಬೇಕಾಗ್ತದೆ. ಅದು ಮಾಡಿದಾಗ ಮಾತ್ರ ಅದಕ್ಕೆ ಅನೇಕ ರೀತಿಯಾದಂಥ ಸಹಕಾರಗಳು ಬೇಕಾಗ್ತದೆ. ನಾನು ಮೊನ್ನೆ ಬೆಳಗಾಂನಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕೌನ್ಸಿಲರ್ಗಳು ಎಲ್ಲರೂ ಕೂಡ ಭಾಳಷ್ಟು ಜನ ಬಂದಿದ್ದರು. ನಾನು ಅಲ್ಲಿ ಫುಡ್ ಪಾರ್ಕ್ ಯಾವ ಥರ ಇದೆ ಬೆಳಗಾಂನಲ್ಲಿ ಇರ್ತಕ್ಕಂಥದ್ದನ್ನು ತೋರಿಸ್ಕೊಂಡು ಬಂದೆ. ಎಲ್ಲರೂ ಕೂಡ ಅಭಿನಯ ಪಟ್ಟರು. ನಾವು ಕೂಡ ಅದೇ ರೀತಿಯಾಗಿ ಮಾಡಬೇಕು ಇಲ್ಲಿ ಸಿರಾದಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾದಂಥ ಚಿಂತನೆಗಳು ನಮ್ಮಲ್ಲಿ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮೆಲ್ಲರ ಜವಾಬ್ದಾರಿ ನಗರದ ಸೌಂದರ್ಯವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಜಂಗುಳಿ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ. ಆಮೇಲೆ ಒಂದು ಭಾಳ ಮುಖ್ಯವಾಗಿ ಅಂತಂದರೆ ಇಲ್ಲಿ ಟ್ರಾಫಿಕ್ ಅಂದರೆ ಅದು ಡಿಸಿಪ್ಲಿನ್ ಇಲ್ಲವೇ ಇಲ್ಲ. ನೀವು ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್ ತರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾರಾದರೂ ಪೊಲೀಸರೊಬ್ಬರನ್ನ ಮೋಟರ್ ಸೈಕಲ್ ಹಿಡ್ಕೊಂಡ್ರು ಅಂದರೆ 10 ಫೋನ್ ಬರ್ತವೆ. ಮೋಟರ್ ಸೈಕಲ್ ಹಿಡ್ಕೊಂಡಿದ್ದಾರೆ, ಅವ್ರು ಬೇರೆ ಇನ್ನೇನು ಕೆಲಸ ಇಲ್ವಾ ನಿಮಗೆ ಪೊಲೀಸರಿಗೆ ಇರ್ತಾರೆ. ಈ ಮಟ್ಟಕ್ಕೆ ಒತ್ತಡವನ್ನು ತರ್ತಾರೆ. ಇದರ ಎಲ್ಲ ಒಂದು ಕಡೆಗೆ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡೋದರಿದ್ದರೆ ಭಾಳ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಕಠಿಣವಾದಂಥ ನಿರ್ಧಾರವನ್ನು ನಾವು ತೆಗೆದುಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಾವು ನಗರದ ಸೌಂದರ್ಯವನ್ನು ಹೆಚ್ಚು ಮಾಡತಕ್ಕಂಥ ರೀತಿಯಲ್ಲಿ ಮತ್ತು ಅದನ್ನು ಸುಧಾರಣೆ ಮಾಡ್ತಕ್ಕಂಥ ರೀತಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನಾನು ಆದಷ್ಟು ಬೇಗ KSRTC ಬಸ್ ಸ್ಟ್ಯಾಂಡನ್ನು ಪೂರ್ಣ ಮಾಡಿ, ಇದ್ರ ಜೊತೆಗೆ ಈಗ 1 ಕೋಟಿ 20 ಲಕ್ಷದ ಜೊತೆಗೆ ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಈ ರಾಘು ಹೇಳಿದ ರೀತಿಯಲ್ಲಿ ಇಲ್ಲೆಲ್ಲೂ ಕೂಡ ಒಂದು ತೊಟ್ಟು ನೀರು ನಿಲ್ಲಬಾರ್ದು. ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಲ್ಲಬಾರ್ದು. ಈಗ ನಮ್ಮದು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ ನಾವು ಇಂಜಿನಿಯರ್ಗಳು ಯೋಚನೆ ಮಾಡಬೇಕು. ಅಂತರ್ಜಲ ಇವತ್ತು ಕುಗ್ಗುತ್ತಾ ಇದೆ. ಅಂತರ್ಜಲವನ್ನು ಜಾಸ್ತಿ ಮಾಡಬೇಕಾದಾಗ ಎಲ್ಲೋ ಒಂದು ಕಡೆಗೆ ಪರ್ಕೋರೇಷನ್ ಪಿಟ್ಗಳನ್ನು ಕೂಡ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಕೂತ್ಕೊಂಡು ನಾವೆಲ್ಲರೂ ಕೂಡ ವಿಸ್ತಾರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಆದಷ್ಟು ಬೇಗ ಇದು ಕೆಲಸ ಪ್ರಾರಂಭ ಆಗಲಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಗುಣಮಟ್ಟವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಕಮಿಷನರ್ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಕೆಲಸವನ್ನು ನಿಗದಿತ ಕಾಲದಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.